ಏನ್ ಬೇಕವ? ಅರ್ಬಿಗೆ ಸೋಪ್ ಕಲೆಗೆತಪ್ಪ. ನಿಮ್ಮ ಮತ್ತೆ ತಗೋತ ನೋಡತ್ತಾಗ ಒದ್ರ ಸಾಕಾಗೋಗತ್ತತ್ತಾಗ. ಇದ್ದಲ್ಲಿ ಇರಂಗೇ ಇಲ್ಲ, ಯಾವಾಗ ನೋಡಿದ್ರು ಅತ್ತಾಗ. ಎಲ್ಲೈತಿ? ಅದಕ್ಕೆ ಹೇಳ್ತೇನೆ ನಾ ಸಂತ್ಯಾಗ ಒಂದು ಡಜನ್ ಗಟ್ಲೆ ಮೊದ್ಲ ತಗೊಂಬರ್ರಿ, ಒಂದೊಂದ ಇಲ್ಲೇ ಅಂಗಡಿ ತರಿಸಿ ಮಾಡಬೇಡ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತೀವ ನೀನು? ಆತಾತೀಗ ಒಂದೆರಡು ತಂದ್ಕೊಂಡು ನೀನು. ಏ ಹೋಗವ, ನಾನು ಹೋಗಲ್ಲ. ಹೌದು, ನಿಮ್ಮ ಹುಡುಗಿ ಕಡೆಯಿಂದ ಏನಂದ್ರ? ಏನ್ ಮದ್ವಿದ ಏನಾರ ಹೇಳಿದ್ರ? ಮಾತಾಡಿ ಹೇಳ್ತೀನಿ ಅಂದಾಳ, ಇನ್ನೂ ಏನು ಹೇಳಿಲ್ಲ. ಆಯ್ತು ಬಿಡಪ್ಪ, ಹೋಲತ್ತಾಗ. ಆದ್ರೂ ಹುಡುಗಿ ಭಾಷೆ ಭಾಳ ಚಂದ, ಒಂಥರ ಖುಷಿ ಆತಪ್ಪ ಕೇಳಾಕ. ಅಣ್ಣ ಬರ್ಲಿ, ಅಣ್ಣಂದು ನಮ್ದು ಜೊತೆಗೆ ಒಂದ ಕಡೆನೆ ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಏನ್ರಿ? ಯವ್ವ ಒಂದಿಟ್ಟು ಬಾಗಲಾಗ ನಿಂತ ನೀನ್ ನಿಂದ್ರಿಸ್ಕೊಡಂಗಲ್ಲ ನೋಡತ್ತ. ಕುಂದ್ರಾಕ್ ಬಿಡಲ್ಲ, ನಿಂತಲ್ಲಿ ನಿಂದ್ರಾಕ್ ಬಿಡಲ್ಲ. ಹೇಳ ಕುಂತಾಗ ಹಂದಿ ಕಾಡ್ತಿರ್ತಾವಲ್ಲ, ಆ ನಮ್ನಿ ಕಾಡ್ತೀನಿ ಅತ್ತಾಗ. ಏನ್ ಹೇಳ? ಯವ್ವಾ, ಹೇಳಕ್ ಒಂದ್ ಇತಿ ಮಿತಿ ಬೇಡನ್ರಿ. ಹಂದಿ ಹಂದಿ ನಾನು ಒಬ್ಬ ಯೋಗನ ಇಷ್ಟು. ಇಲ್ಲ ಹಂದೆಲ್ಲ ಹೇಳಿ ಏನಾತ? ಅರ್ಬಿ ಹಚ್ಚಕ ಸೋಪ್ ಇಲ್ಲ, ಸೋಪ್ ತಗೊಂಡ್ ಬಂದ್ ಕೊಡ್ರಿ. ಸೋಪ್ ಇಲ್ಲ ಹೆಂಗ್ ಬಾಳೆ ಮಾಡ್ಬೇಕು ನಾನು? ಬಾಳೆಗೆ ಸೋಪ್ಗೆ ಏನ್ ಸಂಬಂಧಲಿ? ಅರ್ಬಿ ಹೋಗದ ಹಾಕ್ಬೇಕ. ಯಪ್ಪ ಸಾಕಾಗಿತ್ತು ನನಗಂತ್ರ ಕೆಲಸ ಮಾಡಿ 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 ಮನ್ಯಾಗತ್ತಾಗ. ನನ್ನೇನ್ ಕುಂದ್ರಿಸಿ ಮಾಡೋರು ಯಾರು ಅದಾರನ? ಅದು ಹೋಗ್ಲಿ ಬಿಡು, ಈಗ ನನ್ಗೆ ಅರ್ಜೆಂಟ್ ಒಂದು 10,000 ರೂಪಾಯಿ ಬೇಕಾಯ್ತು, ಕೊಡು. 10,000 ರೂಪಾಯಿ ಎಲ್ಲಿದ ತರ್ಲಿ? ಏನ್ ಮಾರಾಯ, ಆ ಡಾಕ್ಟರ್ ಮತ್ತೆ ಇದಕ್ಕೆ ರೊಕ್ಕ ಅದು ಎಂತ ಗುಳಿಗೆ ಔಷಧ ಅಂದ್ರಪ್ಪ, ಅದಕ್ಕೆ ಬೇಕಾಗೈತಿ ಅನ್ನಕತ್ತಾರ. ಈಗ ಅವ್ರಿಗೆ 10,000 ರೂಪಾಯಿ ಎಲ್ಲಿದ ಕೊಡ್ಲಿ ಅನ್ನೋದು ನಂಗೆ ತಿಳಿವಲ್ದಂಗ ಆಗ್ಬಿಟ್ಟತ್ತಾಗ. ಹೌದಾ? ಇದೇನ್ರಿಪ್ಪ ನೀರ್ ಖರ್ಚಾದಂಗ ಆಗಕತ್ತೈತಪ್ಪ ರೊಕ್ಕ ತಗ. ಏನ್ ಮಾಡ್ಬೇಕು ಬಿಡ್ಲಿ, ಆ ಹುಡುಗ ಆರಾಮಾಗಿ ಮನೆಗೆ ಬರೋಷ್ಟೊತ್ತಿಗೆ ನಮ್ ತೇಲ್ ಎಳಿತೈತಿ. ದೇವ್ರು ನಮ್ಗೆ ಯಾಕೆ ತನ್ನರಿಪ್ಪ ಇಂಥದತ್ತಾಗ? ಏನ್ ಕಷ್ಟ ರೀ ನಮ್ಗ. ಏನ್ ನೋಡ ಹಂಗ ಬಾಳೆ ಒಟ್ಟು. ರೀ, ಆ ಪಾರಕ್ಕನ ಮಗನ ಕಡೆ ಒಟ್ಟು ಸಾಲ ಇಸ್ಕೊಲೇನ? ಕೊಡ್ತಾನ ಕೇಳಿದ್ರೆ? ಬ್ಯಾಡ ಬಿಡ ಮರ, ಸರಿ ಅನ್ಸಲ್ಲ. ಸುಮ್ಮನೆ ಒಂದು ಏನಾರು ಬಂಗಾರ ಬೆಳ್ಳಿರ ಏನಾರು ಇದ್ರೆ ಒಟ್ಟು ತೊಂಬೈಲ್ ಒತ್ತಿ ಇಟ್ಟು ಸದ್ಯಕ್ಕೆ ಈಗ ಪರಿಹರಿಸ್ಕೊಳ್ಳೋಣ, ಆಮೇಲೆ ಬಿಡಿಸ್ಕೊಳಕ್ ಬರ್ತೈತಿ. ಬಂಗಾರ ಬೆಳ್ಳೆ ಎಲ್ಲದವಯ್ಯಪ್ಪ? ಬಂಗಾರ ಬೆಳ್ಳೆ ಅಂತ ಏನ್ ನಮ್ ಕಡೆ ಏನು ಕೋಟಿಗಟ್ಲೆ ಕೊಳಾಕತ್ತ ನೋಡು. ಬಂಗಾರ ಬೆಳ್ಳೆ ಅಂತ ಇದ್ದಿದ್ದು ಒಂದು ನಕಲೇಸ್. ಅವಾಗ ಈಗ ಸಾಲಿಗೆ ಓದ್ತೇನೆ, ಅದು ಎಂತದ ಪೀಚ್ ಕಟ್ತೇನೆ, ಅದು ನೀಟ್ ಎಕ್ಸಾಮ್ ಬರಿತೇನೆ, ಅದು ಬರಿತೇನೆ ಇದು ಬರಿತೇನೆ ಅಂತೇಳಿ ಮುಕ್ಕಳರೆ ರೊಕ್ಕ ಕಟ್ಸಿದ್ಲ. ಅದೇನೋ ಆಕಾಶಿಗೆ ಅಂತ ಸೇರಿದ್ಲಲ್ಲ, ಅದಕ್ಕೆ 60,000 ಫೀಜ್. ಅದಕ್ಕೆ ರೊಕ್ಕ ಇಲ್ಲದ ಕೊಟ್ಟೆ. ನಂದೊಂದು ಇದ್ದಿದ್ದೊಂದು ಸರನ ಒತ್ತಿ ಇಟ್ಟು ರೊಕ್ಕ ಕೊಟ್ಟಿದ್ದಕ್ಕಿಗೆ ಅವಾಗ ಗೊತ್ತನ? ಸ್ವಲ್ಪ ರೊಕ್ಕ ಕಟ್ಟೇವಿ ಇದಕ್ಕಿಗೆ. ಇದ ಕಾರಣಕ್ಕೆ ಹೆಂಗಿದ್ರು ಓದಿಸ್ತೇನೆ ಅನ್ನಕತ್ತಾರ. ಬೇಡ ಸುಮ್ಮನೆ ಮದುವೆ ಮಾಡ್ಬಿಡೋಣ. ಎಷ್ಟು ಓದಿಸಿದ್ರೇನು ಕಷ್ಟಪಟ್ಟು ನಾಳೆ ಇನ್ನೊಬ್ರ ಮನೆಗೆ ಹೋಗಕ್ಕೆ ನಾವು ಸಾಲ ಮಾಡಿ ಓದಿಸೋದು, ಅಲ್ಲಿ ಹೋಗಿ ಪಗಾರ ಕೊಡ್ತಾಳ. ಬೇಡ, ಪಾರಕ್ ಹೆಂಗಿದ್ರು ಮಗಳನ್ನ ಕೊಟ್ಟು ಮದುವೆ ಮಾಡು, ಓದಿಸ್ತೇನೆ ಅಂತ ಆ ಪರಿ ಚಾಲು ರೇಕತ್ತಾಳ. ಏನು ನಾ ಹೇಳೋದು ಕೇಳ್ರಿ, ಮತ್ತೆ ಒಂಚೂರು ಹೋಗಿ ಮಾತಾಡ್ರಿ. ಏನು ಹೆಂಗಿದ್ರು ಅಲ್ಲಿ ಊರಿಗೆ ಹೊಂಟಿರಲ್ಲ, ಕೊಟ್ಟು ಮದುವೆ ಮಾಡಿಬಿಟ್ರೆ ಪಾರಕ್ನ ಕಷ್ಟಪಟ್ಟು ಓದಿಸ್ತಾಳ. ಎಲ್ಲ ಓದಿಸಿದ್ಮೇಲೆ ಅಲ್ಲೇ ಪಗಾರ ತಗೋತಾಳ, ಅಲ್ಲೇ ದುಡಿತಾಳ. ನಮ್ದು 1 ರೂಪಾಯಿ ಹೋಗುದಿಲ್ಲ. ಈಗ ಸದ್ಯಕ್ಕೆ ನಮ್ಮ ಹತ್ರ ರೊಕ್ಕ ಇಲ್ರಿ. ಇಂಜಿನಿಯರಿಂಗ್ ಕಲಿಬೇಕಂದ್ರೆ ಕಮ್ಸೆ ಕಮ್ ಅಂದ್ರೆ ಒಂದು 10-15 ಲಕ್ಷ ರೂಪಾಯಿ ಬೇಕೀಗಕ್ಕೆ ಎಲ್ಲ ಕಲ್ತು ಮುಗ್ಸಾಕ. ಈಗಿನ ಕಾಲಮಾನಕ್ಕೆ ಏನು ಆಗಂಗಿಲ್ಲ. ಏನು ಅದು ಕಾಲೇಜ್ ಮ್ಯಾಗ ಹೋಗತಿ. ಈಕೆಯಾರ ತೆಗ್ದಿರೋ ಮಾರ್ಕಸ್ ಅಷ್ಟಕ್ಕಷ್ಟೇ ಐತಿ. ನಾ ಹೇಳೋದು ಕೇಳ್ರಿ ಒಂಚೂರು. ಏನು ನನಗೇನು ಆಕಿ ಮೇಲೆ ಏನು ದೇಸನ ದೌಡ್ ಲಗ್ನ ಮಾಡಿ ಮುಗಿಸ್ಬೇಕಂತ ಏನಾರ ಐತಿ? ಇಲ್ಲೋದಿಲ್ಲ. ಅದಕ್ಕೆ ನನ್ನ ಮಾತು ಕೇಳ್ರಿ. ನಾ ಹೇಳೋದು ಆಕಿ ಒಳ್ಳೇದಕ್ಕೆ, ನಿಮ್ಮ ಒಳ್ಳೇದಕ್ಕೆ. ಸರಿ ಆತು. ಅವ ಏನಾತ್ಲ? ಏನಂತ ಹೇಳೋದು ಬಿಡವ. ಆತಾಗ ಫೋನ್ ಹಚ್ಚಿದ್ಲು, ಅದೇನ ಅವ್ರ ಅಪ್ಪಾರ ನನ್ನ ಜೋಡಿ ಮಾತಾಡ್ಬೇಕನ್ನಕತ್ತಾರಂತ. ಅದಕ್ಕೆ ಬಾ ಅಂತ ಹೇಳಾಳ. ಯಾರ ಆಕಿಗೇನ ಸುದ್ದಿ ಮುಟ್ಟಿಸ್ಬಿಟ್ಟಾರ. ಏನಂತ? ಯಾವ ಮುಟ್ಸಿದ್ವು ಏನೋ, ಹೆಂಗ್ ಹೋತಲ್ಲಿ ಸುದ್ದಿ ಅನ್ನೋದು ಗೊತ್ತಾಗೋಲ್ತು ನನಗೆ. ಓ ಬಾ, ಮೊನ್ನೆ ಆಕಿ ಬಂದಕ್ಕೆ ಹೋಗೋತ್ನಾಗ ಆಕಿ ಜೋಡಿ ಯಾರ್ಯಾರು ಮಾತಾಡ್ಕೊಂತ ನಿಂತಿದ್ರಿಲೆ? ಈ ಪ್ರೇಮವ್ವ ಮತ್ತೆ ಯಾರ ಮಾತಾಡತ್ತಿದ್ರಪ್ಪ? ಏನಾತೀಗ? ಯಾರ ಏನ ಹೇಳಾರವ ಆಕಿಗೆ. ಅದು ನಮ್ಮ ಅಣ್ಣಗೆ ಆರಾಮಿಲ್ಲದ ವಿಚಾರ ಗೊತ್ತಾಗಿತ್ತು ನೋಡಕಿಗೆ. ಹೌದಾ? ಯಾರೇನು ಹೇಳಿರಂಗಿಲ್ಲ. ಅವನ ನೀನ್ ನಮ್ಮ ಹುಡುಗಿ ಅಪ್ಪನ ಬಂದು ಏನಾರ ಇಲ್ಲಿ ವಿಚಾರಿಸಿರ್ಬೇಕು, ನಮ್ಗೆ ಗೊತ್ತಾಲಾರ್ದ. ಹಂಗಾಯ್ತು ತಗೋದು. ಹೌದಾ? ಹಂಗಂತೀಯ? ಈಗ ಅಪ್ಪಾಜಿ ಮಾತಾಡ್ಬೇಕನ್ನಕತೈತಿ, ಮತ್ತು ನಿಮ್ಮ ಅಣ್ಣಗೆ ಹಿಂಗಾಗೈತಲ್ಲ, ಏನು ಮಾಡೋದು? ನಿಮಗೇನಾರ ಆ ಥರ ಸಿಂಪ್ಟಮ್ಸ್ ಅದಾವ ಅಂತ ಕೇಳ್ತಾದಳಕಿ. ನಾನು ಏನು ಉತ್ತರ ಕೊಡ್ಲಿ? ಇದು ಒಳ್ಳೆ ಕತಿ ಆತಲ್ಲಪ್ಪ ದೇವ್ರೆ. ಜಗತ್ನಾಗ ಹಂಗಾರೆ ಯಾರಿಗೆ ಮದ್ವಿನೇ ಆಗಲ್ಲ? ಅಯ್ಯೋ ದೇವ್ರೆ, ಭಾಳ ಒಂಥರ ಆಗ್ಬಿಡ್ತು ಬಿಡಿ. ಇದು ಭಾಳ ಒಂಥರ ಆಗಿಬಿಡ್ತು. ಈಗ ಏನಂತಪ್ಪ ಮಾತಾಡಕ್ ಹೋಗ್ಬೇಕಾ? ಹೋಗತ್ತ ಮಾತಾಡೋಗದು. ಏನು ಮಾತಾಡ್ತೀಯ ಮಾತಾಡೋ. ಹಿಂಗೈತಿ. ಈಗೆಲ್ಲ ಆರಾಮಾಗ್ಯಾನ್ರಿ. ಮತ್ತೆ ನೋಡ್ರಿ, ಇದ್ರ ಮ್ಯಾಗ ನಿಮ್ಮ ಇಷ್ಟ ಕೊಟ್ಟು ಮದುವೆ ಮಾಡ್ತೀರಾ ಬಿಡ್ತೀರಾ ನೋಡ್ರಿ ತಗಂತ ಹೇಳಾರ ಬಂದ್ಬಿಡು ಒಂದ್ಸಲ. ಹೋಲ ತಗೊಳಾಗತ್ತ, ಸಾಕಾಗೈತ ತಗ. ಏನಿದು ಹೆಂಗೋ ಗಾಳಿ ಸುದ್ದಿ ಬೇ ಒಳ್ಳೇದಾದ್ರೆ ಏನು ಹೋಗಿ ಕಿವಿಗೆ ಬೀಳಲ್ಲ. ಇಂಥವಾದ್ರೆ ಇಷ್ಟು ಕಡೆ ಹೋಗಿ ಬೀಳ್ತಾವು ಅಂದ್ರೆ ಹೋಗತ್ತಾಗ ಏನು ಮಾಡ್ಬೇಕತ್ತ. ಸರಿ, ಹೋಗಿ ಬರ್ತೇನೆ. ಇವತ್ತು ಕೆಲಸ ಮುಗಿಸಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಆಮೇಲೆ ಬರ್ತೀನವ. ಏನು? ಆಯ್ತಪ್ಪ, ಹಂಗೆ ಮಾಡು. ಮತ್ತೇನು ಮಾಡೋದು ನೋಡು. ಒಂದು ಆಗು ಕೆಲ್ಸಕ್ಕೆ ಹೆಂಗೆ ಅಡ್ಡಡ್ಡಡ್ಡಡ್ಡಡ್ಡ ಜನ ಅಡ್ಡು, ಏನು ಅವ್ರ ಅಪ್ಪನ ಅಡ್ಡು, ಯಾರಿಗೆ ಗೊತ್ತು. ತಲೆ ಕೆಡಿಸ್ಕೊಬೇಡ. ಆಗ್ಬೇಕಂತಿದ್ರೆ ಆಕತಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರಿ, ನನ್ಗೆ ಹಂಗಾರೆ ಈಗ ರೊಕ್ಕದ್ದು ನನಗೆ ಏನಾರ ಒಂದು ಒತ್ತಿ ಇಡಕ್ಕೆ ಕೊಡ್ಲಿ ಮತ್ತೆ.
ಸರಿ, ಈಗ ಪಾರಕ್ಕನ ಮಗನ ಕಡೆನೇ ಒಂಚೂರು ರೊಕ್ಕ ಕೇಳ್ತೀನಿ. ಇಷ್ಟೊತ್ತೆ ಮನೆಗೆ ಇರ್ತಾನೆ, ಎಲ್ಲಿಗೆ ಹೋಗೋದಿಲ್ಲ. ಆದರೂ ನೋಡ್ರಿ ಪಾಪ ಕೇಳತ್ಲೆ ಹೆಂಗೆ ಸಹಾಯ ಮಾಡ್ತಾರೆ. ಈ ಟೈಮ್ನಾಗ ನಾವು ರೊಕ್ಕ ಇಸ್ಕೊಂಡು ಎಲ್ಲದಕ್ಕೂ ಬಳಸ್ಕೊಳ್ಳೋದು, ಆಮ್ಯಾಗ ರೊಕ್ಕ ಹೊಳ್ಳಿ ಕೊಡ್ತೇವೆ ಕರೆ ಇಲ್ಲಂತಲ್ಲ. ಆದರೂ ಒಂದಷ್ಟು ಕಷ್ಟಕ್ಕಾಗ್ಯಾರ ಅಂದಮೇಲೆ ಅವ್ರೊಂದು ಏನೋ ಕೇಳ್ತಾ ಇದಾರೆ, ನಾವು ಅದನ್ನು ಮಾಡೋದು ಒಳ್ಳೇದ್ರಿ. ನಂಗೆ ಯಾಕೆ ಅವ್ರೇನು ತಪ್ಪು ಕೇಳ್ತಾ ಇದಾರೆ ಅಂತ ಅನ್ನಿಸ್ತಿಲ್ಲ. ಕಂಡು ಕೇಳಿದಾರು ಇದ್ದೂರು ಅನ್ನೋರು ಕೊಟ್ಟು ಮದುವೆ ಮಾಡೋದು ಒಳ್ಳೇದು. ಮಾಡಿಬಿಡೋಣ ಅಂತೀನಿ ರೀ, ಮಾಡಿಬಿಡೋಣ. ಇವತ್ತು ಹೊಂಟಿರಲ್ಲ, ಹೋಗಿ ಒಂಚೂರು ಮಗಳ ಕಡೆ ಮಾತಾಡ್ರಿ. ಹಿಂಗೆ ಸಹಾಯ ಆಗ್ಯಾರ ನೋಡುವ, ಒಲ್ಲೆ ಅನ್ಬೇಡ, ನಮಗೂ ಓದ್ಸಕ್ಕೆ ನಮ್ಮ ಕಡೆ ರೊಕ್ಕಿಲ್ಲ, ಮದ್ವೆಗೆ ಹೂವನ್ನು ಏನು ಅವ್ರು ಓದಿಸ್ತೇನೆ ಅನ್ನಕತ್ತಾರ. ನಿನಗೇನು ಓದ್ಬೇಕು, ಪಗಾರ ತೊಗೋಬೇಕು, ನೌಕರಿ ಮಾಡ್ಬೇಕು, ಹೌದಿಲ್ಲ? ಅದು ಆ ಮನ್ಯಾಗ ಮಾಡು, ನಡಿತೈತಿ ಅಂತ ಹೇಳು. ಒಂದು ಮಾತು ಹೇಳ್ರಿ. ಸರಿ, ಇವತ್ತು ಹೋದವನ ಮೊದಲದೇ ವಿಚಾರ ಮಾತಾಡಿ ಬಗೆಹರಿಸ್ಬಿಡ್ತೇನೆ ತಗೋ, ಏನಂತೆ? ಆದರೂ ಮೊನ್ನೆ ನಮ್ಮ ತಂಗಿ ಕೇಳಿದ್ಲು. ಬಾಯಿ ಮುಚ್ಕೊಂಡಿರ್ರಿ. ತಂಗಿ ಕೇಳಿದ್ಲು ಅಂತ ಹಂಗೆ ಗಂಡು ಬರಬರಿ ಅದ. ನಾನು ಇದ್ರಿಗೆ ನಮ್ಮನ್ನು ನೋಡಿದವ, ನೋಡಿನ ದಾಟೋದ. ಗೊತ್ತನ, ಒಂದು ಮಿಟ್ಯಾಕ ಆರಾಮದಿರನ ಅಂತಂದ್ರೆ ಬಾಯಿ ಸೇದಕ್ಕಿತ್ತನ ಅಂತಾರ ಮನೆಗೆ ನಾನು ನನ್ನ ಮಗಳು ಕೊಡೋದಿಲ್ರಿ, ಬೇಕಾದಾಗೋಲ್ತಕ್ಕ. ಸರಿ ಬರ್ತಾನೆ, ಬಾ, ನಂಗೆ ರೊಕ್ಕ ಇಸ್ಕೊಡ್ ಬಾ. ಬಂದೆ ಅರ್ಬಿ ತೋರಿಸಿಟ್ಟು ಬರ್ತೇನೆ ಸೊಪ್ಪಿನ ಪುಡಿಯಾಗ. ಅಲ್ಲೇ ದಾರ್ಯಾಗ ನಂಗೆ ಒಂದೆರಡು ಸೋಪ್ ಕೊಡಿಸ್ರಿ. ಏನ್ರಿ ಏನ ರೀ ಅದ ಮಂಗಳೇ ಅಂತೇಳಿ ಹೊಸದಾಗಿ ಒಂದು ಶುರು ಆಗೈತಲ್ರಿ, ಒಂಚೂರು ಹೋಗಿ ನೋಡ್ಕೊಂಬರ್ಬೇಕಂತ ನಾನು ಪರಕ್ಕ ಶಾಂತಕ್ಕ ಅದು ಮಾತಾಡ್ಕೊಂಡೇವಿ. ಅದಕ್ಕೆ ಒಂದು ಈಟ ನನಗೊಂದು ರೊಕ್ಕ ಕೊಡ್ರಿ, ನನ್ನ ಕಡೆ ₹1 ಇಲ್ಲ. ಹೋಗಿ ಒಂದು ಸೀರೆ ಯಾರ ತಗೋತೇನೆ. ಏನ ಸೀರೆ ತಗೋತಿ? ಅಲ್ಲಿ ರೊಕ್ಕ ಎಲ್ಲಿ ಐತಿ? ನಾನು ಏನು ಗಿಡ ಅಂತ ಮಾಡಿರಿ ಎತ್ಬೇಕತ್ ಕಿತ್ತೇಳ್ಯಾಕ? ರೊಕ್ಕ ಇಲ್ಲ ಮರ, ರೊಕ್ಕ ಪಕ್ಕ ಕೇಳಕ್ ಹೋಗ್ಬಿಡ್ ನೋಡತ್ತಾಗ. ಅದು ಅಲ್ಲದೆ ಸೀರೆ ಅಂತ ಎಟ್ಟಾರ ಸೀರೆ ತಗೋತಿರೋ ಮರ ಎತ್ತಾಗ. ಸೀರೆ ಯವ್ವ ನನಗೆ ಸಾಕಾಗಿತ್ತು ಮರ ಎತ್ತಾಗ. ಅವ್ನು ಹೊಸು 5 ಮಾರಾಕಿಟ್ನಿ ಅಂದ್ರೆ ನಾನು ಒಂದು 4 ದಿನ ಮಾರ್ಬೋದು, ಒಂದು ಟೈಮ್ ಬಿಡ್ಲಾರ್ದಂಗ. ಎಲ್ಲದವ್ರಿ ಯಾವಾಗ ನೋಡಿದ್ರೆ ಸುಡುಗಾಡ ಒಂದು 4 ಸೀರೆ ಉಟ್ಕೊಂಡಿರ್ತೀನಿ, ಹೊಸ ಎಲ್ಲದವ. ಇಡೀ ಸೀರೆ ಎಣ್ಸಿದ್ರೆ ಒಂದು 20-25 ಸೀರೆ ಆಗಂಗಿಲ್ಲ, ಸೀರೆ ಅದಾವಂತ ಸುಮ್ ಕುಂದ್ರಿ. ಎಲ್ಲದಕ್ಕೂ ಒಂದು ಸೀರೆ ಉಟ್ಕೊಂಡು ಅಡ್ಡಾಡಕತ್ತೀನಿ, ಮತ್ತು ನಿಮ್ದು ಇದಾರ ಆಡತ್ತಾಗ. ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ದೀಪಾವಳಿಗೆ ಲಕ್ಷ್ಮಿಗೆ ಏರಿಸ್ಬೇಕಲ್ರಿ, ಒಂದು ಸೀರೆ ಬೇಡನ್ರಿ. ಈಗ ಹೋಗಿ ತಗೊಂಬಂದೆ ಅಂದ್ರೆ ದೀಪಾವಳಿ ಲಕ್ಷ್ಮಿಗೆ ಅದನ್ನ ಏರಿಸ್ತೇನಪ್ಪ. ನೀವೇನು ಹೊಸದು ಮಾತೊಂದು ಕೊಡ್ಸೋದು ಬೇಡ. ಈಗ ನಿಂಗೆ ತಂದ್ರೆ ಅವು ತರ್ಬೇಕು. ಈಗ ನನ್ನ ಕಡೆ ರೊಕ್ಕಿಲ್ಲ ಇಬ್ರಿಗೆ ತರಾಕ. ಏನಂತ? ದೀಪಾವಳಿಗೆ ಲಕ್ಷ್ಮಿಗೆ ಏರ್ಸಕ್ ಸೀರೆ ಬೇಕಲ್ಲ. ಇದು ಏನೋ ಗೆಳತಿಯರೆಲ್ಲರೂ ಶೇರ್ ಮಾತಾಡ್ಕೊಂಡಾರಂತ. ಅದು ಯಾವ್ದ ಅಂಗಡಿ ಚಾಲು ಆಗೈತಂತ ಹೊಸದು, ಹೋಗಿ ನೋಡ್ಕೊಂಬರ್ಬೇಕು. ಟಿವಿಯಾಗ ತೋರ್ಸ್ಯಾರಂತೇನ. ಅದಕ್ಕೆ ಲಕ್ಷ್ಮಿಗೆ ಸೀರೆ ತರ್ಬೇಕಲ್ಲಿ, ಹೆಂಗಿದ್ರು ಕೊಡ್ರಿ ಅಂತ ಅದಾಳ. ಕೊಡ್ಲಾ ಮತ್ತೆ ಏನಾಗದೈತಿ? ನನಗೂ ಹೆಂಗಿದ್ರು ಒಂದು ಸೀರಿಲ್ಲ ಕಮ್ಮನ ಉಡಾಕ. ಏನು ಅದಕ್ಕೆ ಒಂದು ಚಲೋದೊಂದು ಕಾಟನ್ನಿಂದ ಯಾವ್ದಾರ ಒಂದು ಚಂದ ಮಣ್ಕಾಲ್ ಮಿರಿಯಾರ ಯಾವ್ದಾರ ತರವಳ್ಳಾಕ ಒಂದು ಲಕ್ಷ್ಮಿಗೆ ಏರಿಸಿ ಉಟ್ಕೊಂತೀನಿ. ಅಯ್ಯೋ ಅತ್ತಿಯರ, ನನಗೆ ಬೇಕಾಗಿತ್ತು ಸೀರೆ. ಅಲ್ಲ ಮತ್ತೆ ನನಗೊಂದು ಸೀರೆ ತೊಂಬಾರ. ಆತು, ಅವ್ರಿಗೆ ತೊಗೊಂಬರ್ತೇನೆ. ನನಗಲ್ಲಿ ಹೋಗಾಕರ ಒಂದಿಟ್ಟು ಇದು ಕೊಡ್ರಿ, ನನಗೆ ರೊಕ್ಕ ಕೊಡ್ರಿ. ಹೋಲತ್ತಾಗ ಆಯ್ತು, ₹1,000 ಕೊಡ್ತೀನಿ. ಎಲ್ಲಿದಾರ ಹೊಂದಿಸಿ ₹500 ಬ್ಯಾಡ ತಗೊಂಬ. ₹1,000? ಒಂದು ₹1,500 ಕೊಡ್ರಿ. ಅಲ್ಲ ಮರಯ್ಯ, 1500 ಕೊಡು. ಎಲ್ಲಿದ ಕೊಡ್ಲಿ? ಅದು ₹1,000 ಕೊಡಾಕ ನನ್ನ ತೇರು ಎಳಿತಾಯ್ತು. ಈಗ ಮತ್ತೆ 1500 ಕೊಡಂತ. ನನ್ನ ಕಡೆ ನೋಡ್ ಮರಯ್ಯ, ರೊಕ್ಕಿಲ್ಲ. ಸುಮ್ಮನೆ ನಂಗೆ ರೊಕ್ಕ ಗಂಟು ಬಿಡಕೋಬೇಡ ಈ ಟೈಮ್ನಾಗ. ಇರ್ಜಿ ಹಬ್ಬ ಮೊದಲ ಸಂತಿ ಬೇರೆ ತಂದು ಹಾಕ್ಬೇಕು ಮನಿಗೆ. ಈ ಟೈಮ್ನಾಗ ನೀನು ನನಗೆ ಕಾಡ್ಬೇಡ. ಮತ್ತೆ ವಾರಕ್ಕೆ 3 ಸಲ ಮಟನ್ ತರಕತ್ತಿ. 800, 700, 600 ಕೊಟ್ಟು ನನಗೊಂದು 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಒಂದು ಸೀರೆಗೆ ₹1,000 ಕೊಡಕ್ಕಾಗಲ್ಲ ನಿಮ್ಗೆ. ನೋಡ, ಮಟನ್ ನಿನ್ ಸುದ್ದಿಗೆ ಬರ್ಬೇಡ ನೀನು. ನಾ ತಿನ್ನಕ್ಕೆ ವಾರಕ್ಕೆ 3 ಸಲ ಏನೋ ದಿನ ಕೊಟ್ಟರೆ ದಿನಾನು ತಿಂತಾನೆ. ನೀ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ. ನಮ್ಮ ಜಲ್ವ ನಾವು ತಿನ್ ಸಾಯರ ನೋಡಿ. ಚಲೋ ನಿನ್ ಸೀರೆಗೆ ರೊಕ್ಕ ಬೇಕಾದ್ರೆ ಕೇಳಿಸ್ಕೋ. ಆತು, ಕೊಡ್ರಿ ಈಗ ರೊಕ್ಕನ. ₹1,000 ಕೊಡ್ತೀನಿ ನೋಡಿ, ಅದ್ರ ಮ್ಯಾಗ ಆಗಲ್ಲ. ಆತು, ₹1,000 ಕೊಡ್ರಿ. ಹೋಲತ್ತಾಗ ಸದ್ಯ ಇನ್ನೇನು ಮಾಡೋದು ಕರ್ಮ, ರೊಕ್ಕಿಲ್ಲ. ಕೊಡ್ರಿ ₹1,000 ಕೊಡ್ರಿ. ₹1,000 ಕೊಡ್ತೀನಿ. ಹೋಗಿ ನೋಡು, ಸೀರೆ ಚಂದ ಇದ್ವಂತ ತಗೋ. ಹಂಗ ಅಲ್ಲಿ ಹುಡುಗರು ಹಂಗೆ ಏನಾರ ಅದಾವನ್ ನೋಡು. ಹಂಗ ಇದ್ರ ಆ ಹುಡುಗೊಂದು ಹಂಗೆ ತಗೋ. ಬಾಯ್ ಬಡ್ಕೊಂಡು ಬಿದ್ದು ಉಳ್ಳಾಡ್ ಬಿಡ್ಲ ನನಗೆ ಆಗತ್ತಲ್ಲ. ತಗ ಕೊಡ ₹1,000 ಕೊಟ್ಟು ಮತ್ತೆ ಹುಡುಗ ಗಂಗಿ ತಗೋಬೇಕಂತ. ನಾ ಯಾರಿಗೆ ಒಂದು 10 ಚಡ್ಡಿನೂ ತಗೊಳ್ಳೋದಿಲ್ಲ. ನಾನು ನನಗೆ ತಗೊಳಕ್ಕೆ ಅಷ್ಟೇ. ಈಗ ಹೇಳಕತ್ತೇನೆ ಮತ್ತೆ. ಆತಾತ, ಯಾರಿಗೆ ತಗೊಳಕ್ ಹೋಗ್ಬೇಡ. ₹1,000 ಕೊಡ್ತೀನಿ. ಅವುಗೊಂದು ನಿನಗೊಂದು ತಗೋ. ಏನು ಅಬ್ಬಾ, ನನ್ನಂತೆಲ್ಲ ಒಂದು ₹1,500 ಐತಿ. ಇದು ಒಂದು ₹1,000, ₹2,500 ಆತ. ಅಲ್ಲಿ ಹೋಗಿ ನೋಡ್ತೇನೆ ಏನೇನು ಹೆಂಗೆ ಅದಾವ, ಯಾವ ರೇಟ್ ಅದಾವ, ಯಾರಿಗೆ ಗೊತ್ತು. ಚಂದಿತ್ತು ಅಂದ್ರೆ ತಗೊಂಬರ್ತೇನೆ. ಈ ಮುದ್ಕಿಗೊಂದು ಸೀರೆ ತರ್ಬೇಕಲ್ಲ, ಏನು ಮಾಡೋದು? ಮುದ್ಕಿಗೊಂದು ಸೀರೆ ತೊಗೊಂಡೆ, ನನಗೊಂದು ಸೀರೆ ತೊಗೊಂಡು ಬರ್ತೇನೆ. ಸಾಯಕತ್ರು ಸೀರೆ ಮೇಗೇನು ಆಸೆ ಬಿಡೋದಲ್ಲಿ ಬಿಡತ್ತದ. ಏನು ಮಾಡೋದು ಮತ್ತೆ? ತರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮಗ ಶೆಟ್ಟಕ್ಕನ ಇರಲಿ, ಒಂದು ಸೀರೆ ತೊಗೊಂಡು ಬರ್ತೇನೆ. ಅಕ್ಕಿ ಒಂದು ತೊಗೊಂಡೆ, ನನ್ನ ಮಧ್ಯಾಹ್ನ ಅವರ ಚಂದರು ತೊಗೊಂಬರ್ತೇನೆ. 4 ಮಂದಿ ಗಡ್ಡಾಡಕ್ಕೆ ನಾನು 3 ಹೊತ್ತು ಮನ್ಯಾಗ ಇರ್ತಾಳೆ ಪುಣ್ಯಾತ್ಗಿತ್ತಿ. ಆದರೂ ಸೀರೆ ತುಂಬ ಇತ್ತೊಂಬ. ಹಿಡಿ, ₹1,000 ಐತಿ. ಇದ್ರಾಗ ಹೋಗಿ ಒಂದಿಟ್ಟು ನೋಡು. ಏನ ಅಪ್ಪ, ಅವಾಗ ರೊಕ್ಕ ಕೊಡಕತ್ತಿ? ಹ್ಞೂನಪ್ಪ, ಅರ್ಬಿ ಅಂಗಡಿಗೆ ಹೋಗ್ಕಳಂತ. ಅದಕ್ಕೆ ಅಯ್ಯವ್ವ,
ನಿನ್ನಂತಲೇ 1500 ರೂಪಾಯಿ ಐತಿ ಇದೊಂದ್ 1000 ರೂಪಾಯಿ ಅಬ್ಬಾ 2500 ರೂಪಾಯಿ ಅವ ನಂಗೊಂದ್ ಅಂಗಿ ತಗೊಂಬರ್ಬೇಕು ಮತ್ತೆ ಹಕಟ್ ಪೋಡಿಯೋ 1500 ರೂಪಾಯಿ ಐತಂತಲ್ಲ ನಿನ್ ಕಡೆ ಹಾ ಎಲ್ಲಿ 1500 ತಂದಿರಿ 1500 ಏನ್ 15000 ನನ್ ಕಡೆ 1 ರೂಪಾಯಿ ಇಲ್ಲಪ್ಪ ನಿಮ್ದೊಂದ್ ಕತ್ತಿ ಆತಾಗ ಆ ಹುಡುಗ ಅದೇನು ಹೇಳಕ್ ಹೋಗಿರ್ತೇನೆ ನಾನು ನನ್ ಕಡೆ 1 ರೂಪಾಯಿ ಇಲ್ರಿ ನೀವು ಕೊಟ್ಟಿದ್ದೆ 1000 ರೂಪಾಯಿ ಈಗ ಅಪ್ಪ ಅವನ ಕಡೆ 1500 ರೂಪಾಯಿ ಐತಿ ಶಾಂತ ದೊಡ್ಡವನ ಕಡೆ ಪಾರ್ವತಿ ಕಡೆ ಮಾತಾಡೋತ್ನೆ ನಾನು ನೋಡಿದ್ದೆ ನಿನ್ನವನ ಕೊಡ್ಲೆ ರೊಕ್ಕ ಕೊಡ್ಲೆ ಮೊದ್ಲೇ ರೊಕ್ಕಿಲ್ಲ ಅಂತ ನಾ ಬಡ್ದಾಡಕತ್ತೀನಿ ಏನೋ ಇದ್ದಿದ್ರಾಗ ಹೋಲಿ ಅಂತ ತಂದು ಕೊಟ್ಟಿದ್ರೆ ಮತ್ತೀಗ ನಾಟಕ ಮಾಡ್ತೀನಿ ರೊಕ್ಕ ಕೊಡಿಲ್ಲ ನಾನು ನಿನ್ನ ಕಡೆ ಇರೋ ರೊಕ್ಕದಾಗ ತಗೊಂಬ ಈಗ ಸದ್ಯಕ್ಕೆ ನನ್ನ ಕಡೆ ಈಗ ಸದ್ಯ ರೊಕ್ಕ ಇಲ್ಲ ತುಂಬ ನಂಗೆ ಬೇಕ್ರಿ ಪ್ಲೀಸ್ ರೀ ಒಳ್ಳೆ ಇಸ್ಕೋಬೇಡ್ರಿ 1000 ರೂಪಾಯಿ ಹೆಂಗ್ ಮಾಡ್ತೀರಿ ಹೊರಗೆ ಹೊಂಟೆ 4 ಮಂದಿ ಆಗಲ್ಲ 1000 ರೂಪಾಯಿ ಕೈಯಾಗಿಲ್ಲ ಅಂದ್ರೆ ಹೆಂಗ್ರಿ ನೋಡ್ದಾರ ಮುಂದೆ ಅಕ್ಪಟ್ಲ ಯಾವ ನನಗೆ ಬೇಕ್ರಿ ನಾ ಖರ್ಚು ಮಾಡಂಗಿಲ್ಲ ತಗೋತಾದ್ರು ಕೊಡ್ತೇನೆ ಅಂತ ಬೇಕಾರ ರೀ ಇಸ್ಕೋಬೇಡ್ರಿ 1500 ರೂಪಾಯಿ ಇಲ್ಲ ಹಂಗ ಅಂದೆ ಅವ್ರ ಮುಂದೆ ಇಲ್ಲ ಅನ್ಬಾರ್ದು ಅಂತೇಳಿ ಗೊತ್ತನ ತೀರಾ 1 ರೂಪಾಯಿ ಇಲ್ದಂಗೆ ಇರ್ತೇನಲ್ಲ ಅಂತ ಅಂದಿದ್ದಾರ ಅಂತೇಳಿ ಹಂಗ ಸುಳ್ಳು ಹೇಳಿದೆ ನನ್ನ ಹತ್ರ 1 ರೂಪಾಯಿ ಇಲ್ರಿ ರೀ ಪ್ಲೀಸ್ ರೀ ಇಸ್ಕೋಬೇಡ್ರಿ ಯಾರೇ ಏನು ಸುಳ್ಳು ಹೇಳ್ತೀಯ ಕರೆ ಹೇಳ್ತೀಯ ದೇವ್ರಿಗೆ ಗೊತ್ತಾಗ ಆಯ್ತು ತಗೋ ಓಲತ್ತಾಗ ಇಟ್ಕೋ ನೋಡು ಲೆಕ್ಕಪಕ್ಕಿ ಬಿಟ್ಟು ಖರ್ಚು ಮಾಡಬೇಡ ರೊಕ್ಕಿಲ್ ಮೊದ್ಲ ಬಾಳೆ ಬದುಕು ಅಜ್ಜೈತಿ ಇನ್ನು ಏನ ಇಟ್ಕೋ ಯವ್ವಾ ನೀನ್ ಏಂತಿಗೆ ಪುಣ್ಯ ಬರ್ಲಿರಿ